ಪ್ರಶ್ನೆ ಪತ್ರಿಕೆ ಸೋರಿಕೆ ಆಯಿತು. ಸೋರಿಕೆಯನ್ನ ಮಾಡಿದ್ದು ಸರ್ಕಾರ, ಶಿಕ್ಷಣ ಸಚಿವರು ಅಲ್ಲ. ಕೆಳ ಹಂತದ ಕೆಲವು ನೌಕರರು ಶಾಮೀಲಾಗಿ ವ್ಯವಸ್ಥಿತ ರೂಪದಲ್ಲಿ ಪ್ರಶ್ನೆ ಪತ್ರಿಕೆಯನ್ನು ಸೋರಿಕೆ ಮಾಡಿದ ಮಾಹಿತಿ ಸುದ್ದಿ ಗೊತ್ತಾದ ತಕ್ಷಣ ಸರ್ಕಾರ ನಿರ್ದಾಕ್ಷಿಣ ಕ್ರಮ ತಗೊಂಡಿದೆ. 13 ಜನರನ್ನು ಬಂಧಿಸಿದೆ ಮತ್ತು ಮರುಪರೀಕ್ಷೆ ಯಶಸ್ವಿಯಾಗಿ ನಡೆಸಿದೆ. ಮರುಪರೀಕ್ಷೆಯನ್ನು ಯಾವುದೇ ಗೊಂದಲಕ್ಕೆ ಆಸ್ಪದವಿಲ್ಲದೆ ಮತ್ತೊಮ್ಮೆ ಸೋರಿಕೆ ಮರುಕಳಿಸದ ರೀತಿಯಲ್ಲಿ ಯಶಸ್ವಿಯಾಗಿ ಮರುಪರೀಕ್ಷೆಯನ್ನು ನಡೆಸಿದೆ. ವಿದ್ಯಾರ್ಥಿಗಳ ಭವಿಷ್ಯದ ಜೊತೆಗೆ ಆಟ ಆಡೋದಕ್ಕೆ ಯಾರಿಗೂ ಅವಕಾಶ ಕೊಡೋದಿಲ್ಲ ಅನ್ನುವಂಥ ಮಾತನ್ನು ಪ್ರಧಾನಮಂತ್ರಿಗಳು ಕೂಡ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಹಾಗಾಗಿಯೇ ಸ್ವಯಂ ಅವರೇ ಮುತುವರ್ಜಿ ವಹಿಸಿ ವಾಯುಸೇನೆ ವಿಮಾನದ ಮೂಲಕವೇ ನೇರವಾಗಿ ಪ್ರಶ್ನೆ ಪತ್ರಿಕೆಗಳನ್ನು ಸುರಕ್ಷಿತವಾಗಿ ತಲುಪಿಸೋ ಕೆಲಸ ಮಾಡಿ ಅತ್ಯಂತ ಯಶಸ್ವಿಯಾಗಿ ಮರುಪರೀಕ್ಷೆ ನಡೆಸಿದ ನಂತರವೂ ಕೂಡ ಶಿಕ್ಷಣ ಸಚಿವರ ರಾಜೀನಾಮೆ ಉದ್ದೇಶ ಇಟ್ಕೊಂಡು ಕೆಲವರು ಚಳುವಳಿಯನ್ನು ಮಾಡ್ತಾ ಇದ್ದಾರೆ. ಶಾಂತಿಯುತವಾಗಿ ಪ್ರತಿಭಟನೆ ಮಾಡುವ ಅಧಿಕಾರ ಎಲ್ರಿಗೂ ಇದೆ, ಪ್ರಶ್ನಿಸುವ ಅಧಿಕಾರವೂ ಇದೆ. ಪರಿಸ್ಥಿತಿ ಇದೆ. 180ಕ್ಕೂ ಹೆಚ್ಚು ತಾಲೂಕುಗಳು ಬರಪೀಡಿತ ಅನ್ನೋದು ಅನಧಿಕೃತ ಮಾಹಿತಿ. ಅನಧಿಕೃತವಾಗಿ ಸರ್ಕಾರ ಬರಪೀಡಿತ ತಾಲೂಕುಗಳ ಪಟ್ಟಿ ಬಿಡುಗಡೆ ಮಾಡಿದೆ. ಈ ಬರದ ತೀವ್ರತೆಯನ್ನು ಮನಗಂಡು ಬರಗಾಲದಿಂದ ಕಂಗೆಟ್ಟಿರ್ತಕ್ಕಂಥ ಶಾಸಕರು ಬರ ಪರಿಹಾರಕ್ಕಾಗಿ ದೆಹಲಿಗೆ ಹೋಗಿದ್ದಾರೆ. ಅವರ ಬರ ಪರಿಹಾರ ದೆಹಲಿ ಹೈಕಮಾಂಡಲ್ಲಿ ಇದೆ. ಅದಕ್ಕಾಗಿ ಅದರ ಅಧ್ಯಯನಕ್ಕಾಗಿ ಕೆಲವರು ವರದಿ ತಗೊಂಡು ಹೋಗಿದ್ದಾರೆ, ಕೆಲವರು ಅಲ್ಲೇ ಅಧ್ಯಯನ ಮಾಡೋಕ್ಕಾಗಿದೆ. ಯಾಕೆಂದರೆ ಇಲ್ಲಿ 180 ತಾಲೂಕುಗಳು ಬರ ಇದೆ. ಇಲ್ಲಿ ಹಳ್ಳಿಗೆ ಹೋದರೆ ಜನ ನೀರು ಅಂತಾರೆ, ದನ ಎಲ್ಲಿ ಕಟ್ಟೋದು ಅಂತಾರೆ, ನಮ್ಮ ಬಿತ್ತನೆ ಬೀಜ ಎಲ್ಲ ಹಾಳಾಗೋಗಿದೆ ಅಂತ ಹೇಳ್ತಾರೆ. ಇಲ್ಲಿ ಹೋದರೆ ನಮ್ಮ ಪಿಂಚಣಿ ಹಣನೂ ಬರ್ತಿಲ್ಲ ಅಂತ ಹೇಳ್ಕೊಳ್ತಾರೆ. ಯಾಕೆಂದ್ರೆ 23 ಲಕ್ಷ ಜನರ ಪಿಂಚಣಿಯನ್ನು ರದ್ದುಪಡಿಸಿದ್ದಾರೆ. ಯಾವ ಲಕ್ಷ್ಮಿ ಇನ್ನೂ ಬರ್ತಿಲ್ಲ ಅಂದರೆ ಯಾವ ದುಡ್ಡು ಇಲ್ಲ. ನಿಮಗೆ ಎಂಥದ್ದು ತಿಂಗಳಿಗೆ 2,000 ಕೊಡ್ತಾರಲ್ಲ, ಗೃಹಲಕ್ಷ್ಮಿ ಇಲ್ಲ. ಇದೆಲ್ಲದರ ಆಧಾರದಲ್ಲಿ ನಮಗೆ ಯಾಕೆ ಗ್ರಾಚಾರ ಅಂತ ಹೇಳಿ ಅದರ ಅಧ್ಯಯನ ಮಾಡುವ ನೆಪದಲ್ಲಿ ಡೆಲ್ಲಿಗೆ ಹೋಗ್ತಿದ್ದಾರೆ. ಸಾರ್ವಜನಿಕವಾಗಿ ಪ್ರಜಾಪ್ರಭುತ್ವ ವ್ಯವಸ್ಥೆ ಒಳಗಡೆ ಮಾತಾಡದೇ ಇದ್ರಿ ಆ ಟೂಲ್ ಕಿಟ್ ರಾಜಕಾರಣ ಮಾಡೋರ ಜೊತೆ ಮಾತಾಡದೇ ಇದ್ದರೆ ಅದಕ್ಕೂ ಒಂದು ತಪ್ಪು ಅಭಿಪ್ರಾಯ ಬರುತ್ತೆ. ಈಗ ನಾನು ನಿಮ್ಗೆ ಹೇಳಿದ್ದೇನು ಅಂದರೆ ಅದು ತುಕಡೆ ಗ್ಯಾಂಗ್ಗಳಿಗೆ ಏನು ಕೆಲಸ, ವಿದ್ಯಾರ್ಥಿಗಳ ಹೋರಾಟ ತುಕಡೆ ಗ್ಯಾಂಗ್ಗಳಿಗೆ ಏನು ಕೆಲಸ, CAA ಮುದ್ದೆ ವಿಷಯ ಯಾಕೆ ಬಂತು, ಆರ್ಟಿಕಲ್ 370 ವಿಷಯ ಯಾಕೆ ಬಂತು, NRC ವಿಷಯ ಯಾಕೆ ಬಂತು? ಇಟ್ ಸೋಸ್ ಕೇವಲ ವಿದ್ಯಾರ್ಥಿಗಳ ಹಿತರಕ್ಷಣೆಗಾಗಿ ನಡೀತಿರೋ ಹೋರಾಟ ಅಲ್ಲ, ವಿದ್ಯಾರ್ಥಿಗಳ ನೆಪದಲ್ಲಿ ಅರಾಜಕತೆಯನ್ನು ಸೃಷ್ಟಿ ಮಾಡಲಿಕ್ಕೆ ಮಾಡ್ತಿರ್ತಕ್ಕಂಥ ಸಂಚು ಅನ್ನೋದು ಅರ್ಥ. ಈ ಪ್ರಕಾಶ್ ರಾಜ್ಗೆ ಬಿಡದಿ ಹತ್ರನ ಡೆಲ್ಲಿ ಹತ್ರ, ಈ ವೆಂಟ್ ಟು ಡೆಲ್ಲಿ. ಬಿಡದಿ ನೆನಪಾಗ್ತಿಲ್ವ? ಮಲ್ಲಿಕಾರ್ಜುನ್ ಖರ್ಗೆ ಅವರು ಬಿಡದಿ ವಿಷಯದಲ್ಲಿ ಮರೆವು ಬಂದ್ಬಿಟ್ಟಿದೆ ಅವರಿಗೆ ಡೆಲ್ಲಿ ನೆನಪಾಗುತ್ತೆ, ಬಿಡದಿ ನೆನಪಾಗುತ್ತೆ. ವೈ ರಾಹುಲ್ ಗಾಂಧಿ ಅವರಿಗೆ ಅಂಡಮಾನ್ ನಿಕೋಬಾರ್ನಲ್ಲಿ ಆಗೋ ಪ್ರಾಜೆಕ್ಟ್ ವಿಷಯದಲ್ಲಿ ಕಳಕಳಿ, ಆ ಹೊರ ಅಲ್ಲಿ ಆಗಬಾರ್ದು, ಇಲ್ಲಿ ಬಿಡದಿ ಪ್ರಾಜೆಕ್ಟು. ಅಂದರೆ ಇದು ಅವರ ಒಂದು ದ್ವಂದ್ವ ನಿಲುವನ್ನು ತೋರಿಸುತ್ತೆ. ನಮ್ಮಿಷ್ಟೇ ರಿಫಾರ್ಮ್ಸ್ ಆಗೋದು ಬೇಡವ ಶಿಕ್ಷಣ ವಿಷಯದಲ್ಲಿ ನಾವು ಸ್ವಾಗತ ಮಾಡ್ತೀವಿ, ಒಳ್ಳೆಯ ಸಲಹೆ ಕೊಡ್ತೀವಿ. ಆದರೆ ಇದರ ಹೆಸರಿನಲ್ಲಿ ಅರಾಜಕತೆ ಸೃಷ್ಟಿ ಮಾಡೋದಕ್ಕೆ ಅವಕಾಶ ಕೊಡಲ್ಲ, ಸಂವಿಧಾನವನ್ನು ಬುಡಮೇಲೆ ಮಾಡೋದಕ್ಕೆ ಅವಕಾಶ ಕೊಡಲ್ಲ. ಶಾಂತಿಯುತ ಪ್ರತಿಭಟನೆಗೆ ಅವಕಾಶ ಇದೆ. ಕಲ್ಲು ತೂರಾಟ ಮಾಡೋದು, ರೈಲಿಗೆ ಕಲ್ಲು ಹೊಡೆಯೋದು,
ಸಾರ್ವಜನಿಕ ಆಸ್ತಿ ಪಾಸ್ತಿ ನಷ್ಟ ಮಾಡೋದು ಇದು ಶಾಂತಿಯುತ ಪ್ರತಿಭಟನೆ ದಾರಿನ